ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅನನ್ಯ ವ್ಲಾಗ್ಸ್. ಇವತ್ತು ನಾವು ಟ್ರೆಂಡಿಂಗ್ ರೈನ್ಬೋ ಪೂರಿ ಮಾಡ್ತಾಯಿದ್ದೀವಿ. ಫಸ್ಟಿಗೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಇಕ್ಕೋಬೇಕು. ಅದಾದಮೇಲೆ ಬೀಟ್ರೂಟ್ನ ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಆಮೇಲೆ 3 ಬಟ್ಲಿಗೆ ಗೋಧಿ ಹಿಟ್ಟನ್ನ ಸಪ್ರೇಟಾಗಿ ಹಾಕ್ಕೋಬೇಕು. ಅದಾದಮೇಲೆ ಒಂದು ಸ್ಪೂನು 1.5 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ರುಬ್ಕೊಂಡಿರೋ ಮಿಶ್ರಣನ ಒಂದಕ್ಕೆ ಬೀಟ್ರೂಟ್ ರುಬ್ಬಿರೋದು, ಮತ್ತೊಂದಕ್ಕೆ ಪಾಲಕ್ ಸೊಪ್ಪು ರುಬ್ಕೊಂಡಿರೋದು, ಇನ್ನೊಂದಕ್ಕೆ ಅರಿಶಿನದ ಪುಡಿ ಹಾಕ್ಕೊಳ್ಬೇಕು. ಈ ಥರ ಕಲರ್ ಮಾಡಿಕೊಡೋದ್ರಿಂದ ಮಕ್ಳಿಗೂ ಖುಷಿಯಾಗುತ್ತೆ. ಬೇರೆ ಆಚೆ ಕಡೆ ಫುಡ್ ಕಲರ್ ಹಾಕಿರೋದು ತಿನ್ನೋದು ಬದಲು ಮಕ್ಕಳಿಗೆ ನಾವೇ ಅಟ್ರ್ಯಾಕ್ಟಿವ್ ಆಗಿ ಮಾಡಿಕೊಟ್ರೆ ಅವ್ರು ಇನ್ನೂ ಖುಷಿಪಟ್ಟು ತಿಂತಾರೆ. ನಾನು ಇದನ್ನು ಬೇರೆ ರೀಲ್ಸಲ್ಲಿ ನೋಡಿಕೊಂಡೇ ಮಾಡ್ತಿರೋದು. ಪಾಲಕ್ ರುಬ್ಕೊಂಡಿರೋ ಮಿಶ್ರಣನ ಹಾಕಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಬೇಕು. 3 ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ಬಿಟ್ಟು ಚಪಾತಿ ಥರ ಒಂದೊಂದೇ ಲಟ್ಟಿಸ್ಕೊಳ್ಬೇಕು. ಮೊದಲಿಗೆ ಪಾಲಕ್ ಸೊಪ್ಪಿನ ಲಟ್ಟಿಸ್ಕೊಂಡಿರೋದನ್ನು ಹಾಕ್ಕೊಂಡು ಮತ್ತು ಬೀಟ್ರೂಟ್ ಚಪಾತಿ ಸಪ್ರೇಟಾಗಿ ಬೇಕಾದರೂ ಮಾಡ್ಕೊಳ್ಬೋದು, ಈ ಥರನೂ ಮಾಡ್ಬೋದು. ಇವಾಗ ಇದನ್ನು ರೋಲ್ ಮಾಡ್ಕೊಳ್ಬೇಕು. ನೀಟಾಗಿ ರೋಲ್ ಮಾಡಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ನೀವು ಮನೇಲಿ ಟ್ರೈ ಮಾಡಿ. ನಾನು ಟ್ರೈ ಮಾಡಿದ್ದೀನಿ, ನಮ್ಮ ಮಕ್ಳಿಗೂ ತುಂಬ ಇಷ್ಟ ಆಗಿದೆ. ಈಗ ಫುಲ್ ರೋಲ್ ಮಾಡಾಗಿದ್ಮೇಲೆ ಸಣ್ಣ ರೋಲು ಉಂಡೆಗಳ ಥರ ಕಟ್ ಮಾಡ್ಕೊಳ್ಬೇಕು. ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಮಗೆ ನೋಡಿದರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಈಗ ನೀಟಾಗಿ ಲಟ್ಟಿಸ್ಕೊಂಡು ಒಂದೊಂದನ್ನೇ ಎಣ್ಣೆಯಲ್ಲಿ ಬಿಡಬೇಕು. ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಪೂರಿ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವುದೇ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ.